ಈ ಹೋರಾಟವನ್ನು ಮಾಡಿರ್ತಕ್ಕಂಥ ಈ ಒಂದು ಬಂದಿರತಕ್ಕಂತಹ ನಮ್ಮ ಜಗದೀಶ್ ಚೌಧರಿ ಅವರು, ಆತ್ಮೀಯರಾದಂಥ ಭಾಸ್ಕರ್ ಪ್ರಸಾದ್ ರವರು, ನಮ್ಮ ಕನ್ನಡ ಕುಮಾರ್ ಅವರು ಮತ್ತು ಬೈರೇಗೌಡರು ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಸೇರಿ ಇವತ್ತು ಹೋರಾಟ ಮಾಡ್ತಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇವತ್ತು ಒಂದು ತೀರ್ಮಾನವಾಗಿ ನಾವೆಲ್ಲರೂ ಹೋರಾಟ ಮಾಡಲೇಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿದ್ವಿ. ಇವತ್ತು ಪೊಲೀಸ್ನವರು ಅಡ್ಡ ಬಂದು 29ನೇ ತಾರೀಕು ನಾವು ನಿಮಗೆ ಒಂದು ಸಂಧಿಯನ್ನು ಮಾಡಿ ಇಬ್ಬರಿಗೂ ಕೂಡ ನಾವು ಮಾತಾಡೋದಕ್ಕೆ ಒಂದು ಅವಕಾಶ ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾಗಿ ನಮ್ಮೆಲ್ಲರ ಇವತ್ತು 29ನೇ ತಾರೀಕುವರೆಗೂ ಏನು ಬ್ರದರ್ ಕಾಯೋದಲ್ವಾ? 29ನೇ ತಾರೀಕುವರೆಗೂ ನಾವು ಕಾಯ್ತೀವಿ. 29ನೇ ತಾರೀಕು ಆದ್ಮೇಲೆ ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಲ್ಲ. ಈ ಹೋರಾಟ ಉಗ್ರವಾಗಿ ಹೋರಾಟ ಮಾಡಿ ನಾವು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ. ಅವತ್ತು ಪೊಲೀಸ್ನವರು ಕೂಡ ಏನು ಮಾತಾಡಂಗಿಲ್ಲ, ಯಾವ ರಾಜಕಾರಣಿಗಳು ಮಾತಾಡಂಗಿಲ್ಲ, ಯಾವ ಪಕ್ಷವೂ ಕೂಡ ಮಾತಾಡಂಗಿಲ್ಲ. ಹಾಗಾಗಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಜವಾಗ್ಲೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ತಡವಾಗಿ ಬಂದೆ, ನನಗೆ 11 ಗಂಟೆ ಮೇಲೆ ಅಂತ ಹೇಳಿದಿತ್ತು. ತಡವಾಗಿ ಬಂದಿದ್ದಕ್ಕೆ ನಾನು ಕ್ಷಮೆ ಯಾಚಿಸಿ ತಮ್ಮೆಲ್ಲರಿಗೂ ಕೂಡ ಬಂದಿರತಕ್ಕಂಥ ಪತ್ರಕರ್ತರಿಗೆ ಮತ್ತು ಬಂದಿರತಕ್ಕಂಥ ಎಲ್ಲ ನಮ್ಮ ಹೋರಾಟಗಾರರಿಗೆ, ನನ್ನ ಅಣ್ಣ ತಮ್ಮದಿರಿಗೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಮುಂದಿನ ಹೋರಾಟ ರೂಪರೇಷೆ ಯಾವ ತರ ಉಗ್ರ ಹೋರಾಟ ಅಂತ ಹೇಳಿದ್ನಲ್ಲ ನಾನು. ಯಾವುದೇ ಕಾರಣಕ್ಕೂ 29ನೇ ತಾರೀಕು ತೀರ್ಮಾನ ಆಗಲಿಲ್ಲ ಅಂತ ಅಂದರೆ ಮುಂದಿನ ರೂಪುರೇಷೆಗಳನ್ನು ಹಾಕ್ಕೊಂಡು ಪ್ರತಿಯೊಬ್ಬರು ಕೂತ್ಕೊಂಡು ನಾವು ಈ ಒಂದು ರೂಪುರೇಷೆಗಳನ್ನು ಹಾಕಿ ನಾವು ಉಗ್ರ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಸರ್, ಇಲ್ಲೊಂದು ಕಡೆ ಪೊಲೀಸರು ರೈತರನ್ನ ಅಂದರೆ ಹೋರಾಟಗಾರರನ್ನ ಮನವೊಲಿಸುವಂಥ ಪ್ರಯತ್ನದಲ್ಲಿ ಯಶಸ್ವಿ ಆದ್ರು ಅಂತ ಅನ್ಸುತ್ತೆ. ಈಗ ಅಲ್ಲ, ಅವ್ರನ್ನ ರೈತರನ್ನ ಮನವೊಲಿಸೋದ್ರಲ್ಲಿ ಯಶಸ್ವಿ ಆಗಲಿಲ್ಲ. ಇಲ್ಲಿ ನಮ್ಮ ಲೀಡರ್ಗಳೆಲ್ಲ ನಾವೆಲ್ಲ ಬಂದಿದ್ವಲ್ಲ, ಅವ್ರನ್ನ ಏನಂತಂದ್ರೆ ನಮ್ಮ ಹಿರಿಯರಾದ ನಮ್ಮ MPCS ಡೈರೆಕ್ಟರ್ ಆದಂಥ ನಮ್ಮ ಬೈರೇಗೌಡ ಅಪ್ಪಾಜಿಯವರು ಇವತ್ತು ಅವರು ಹಿರಿಯರಿದ್ದಾರೆ. ಹಾಗಾಗಿ ನಾವು ಅವ್ರ ಮಾತನ್ನು ಕೇಳಬೇಕಾಗಿತ್ತು, ನಮ್ಮ ಧರ್ಮ. ಹಾಗಾಗಿ ಒಂದು ಅವಕಾಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಹೋರಾಟಗಾರರು ಮಾಡಿದ್ದೇವೆ. ಅಲ್ಲ, ಅವರು ಒಂದು ಜವಾಬ್ದಾರಿ ಕೇಳಿದ್ದಾರೆ ಅಂದರೆ ಅವ್ರಿಗೆ ಪ್ರೆಜರು. ನಾವು ಇವತ್ತು ತಾನೇ ಹೇಳಿದ್ವಲ್ಲ, ಬೈರೇಗೌಡ ಅಪ್ಪಾಜಿ ಅವರಿಗೆ ನಾವು ಇವತ್ತು ಅವ್ರ ಮಾತಿಗೆ ಹೋಗೊಟ್ಟು ನಾವು ಇದನ್ನ ಮುಂದೆ 29ನೇ ತಾರೀಕುವರೆಗೂ ಮುಂದುವರಿಸಿದ್ದೇವೆ. ಇಲ್ಲಿ ಮಾಲೀಕರು ಏನಿಲ್ಲಿ ಜಮೀನನ್ನ ನಾವು ಬಡವರು ಕಳ್ಕೊಂಡಿದ್ದೀವಿ, ಅವ್ರಿಗೆ ಕೆಲಸ ಕೊಡೋದಕ್ಕೆ ಅವರು ಯಾವಾಗಲೂ ರೆಡಿ ಇದ್ದಾರೆ. ಆದರೆ ಈ ಮೀಡಿಯೇಟರ್ಸ್ ಇದಾರಲ್ಲ, ಇವಾಗ ಈ ಮೀಡಿಯೇಟರ್ಸ್ ಇರೋದು ಮತ್ತು ಇಲ್ಲಿರ್ತಕ್ಕಂಥ ಒಂದು ಪ್ರೆಷರ್ ಕೇಳಿ ಅವರು ಪಾಪ ಹಿಂಜರಿತಾ ಇದ್ದಾರೆ. ಅದನ್ನು ನಾವು 29ನೇ ತಾರೀಕು ಕೂತು ಅದು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸರಿ ಆಗಲಿಲ್ಲ ಅಂತಂದರೆ ನಿಜವಾಗ್ಲೂ ಉಗ್ರ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ.